ಪುಷ್ಪಮ್ಮ ಇವತ್ತು ಟಿಫನ್ಗೆ ಏನ್ ಮಾಡ್ಲಿ? ಬಿಸಿಬೇಳೆ ಬಾತ್ ಮಾಡ್ ಮಗ. ಈಗ ಫೈನಲಿ ನಮ್ ರಾಧೆ ಫುಡ್ಸ್ ಅಲ್ಲಿ ತಯಾರಾಗಿರೋ ಈ ಬಿಸಿಬೇಳೆ ಬಾತ್ ಪೌಡರ್ ನ ಈ ಹುಣಸೆಹುಳಿಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಈ ಪೌಡರ್ ಸ್ಮೆಲ್ಗೆ ಯಾವಾಗ ಟೇಸ್ಟ್ ಮಾಡೋಣ ಅಂತ ಅನ್ಸುತ್ತೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಹಾಕೋಣ. ಈಗ ಹುಣಸೆ ಹುಳಿಲಿ ಬಿಸಿಬೇಳೆ ಬಾತ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿರೋದನ್ನ ಹಾಕೋಣ. ಪುಷ್ಪಮ್ಮ, ಬಿಸಿಬೇಳೆ ಬಾತ್ ರೆಡಿ. ಮನೇಲೆ ಮಾಡಿದ ಬಿಸಿಬೇಳೆ ಬಾತ್ ಪೌಡ್ರು ಟೇಸ್ಟ್ ಹೇಗಿದೆ ನೋಡಮ್ಮ. ನಿಮಗೂ ಮನೇಲೆ ಮಾಡಿರೋ ಬಿಸಿಬೇಳೆ ಬಾತ್ ಪೌಡರ್ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಿರುವ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿ. ರುಚಿ ನೋಡಿದ್ಮೇಲೆ ನೀವೇ ಹೇಳ್ತೀರಾ ರಾಧೆ ರಾಧೆ.